ನಮಸ್ಕಾರ ಸ್ನೇಹಿತರೆ. ನಾನೊಂದು ಸಾಮಾಜಿಕ ವಿಚಾರವಾಗಿ ಇವತ್ತು ನಾನು ಮಾತಾಡಬೇಕಾಗಿದೆ. ಏನು ಅಂತಂದರೆ, ನನ್ನ ಪೂರ್ಣ ಶಿಕ್ಷಣ ಎಲ್ಲ ನಾನು ಸರ್ಕಾರಿ ವ್ಯವಸ್ಥೆಯಲ್ಲೇ ನಾನು ಮಾಡಿರೋಂಥದ್ದು. ನಾನು ಪ್ರೈಮರಿ ಶಿಕ್ಷಣ, ಮಿಡ್ಲ್ ಸ್ಕೂಲು ಮತ್ತು ಪ್ರೌಢಶಾಲೆ ಎಲ್ಲ ಸರ್ಕಾರಿ ಮಾಧ್ಯಮ. ಪಿ ಯು ಸಿನಲ್ಲೂ ನಾನು ಸರ್ಕಾರಿ ಸ್ಕೂಲು. ನಮಗೆ ಗ್ರೇಟ್ ಟೀಚರ್ಸ್ ಅಂತ ಇದ್ದರು ನಮ್ಮ ಡಿ ಜಿ ಸಾರು, ಮತ್ತು ನಮ್ಮ ನಾಗೇಶ್ ಸರು, ಕರಿಗೌಡರು, ಮತ್ತು ನಮ್ಮ ಎಚ್ ಎಸ್ ಆರು, ಮತ್ತು ತೀಟಾ ಮೇಡಮ್ಮು, ತುಂಬ ಜನ ಒಳ್ಳೊಳ್ಳೆ ಟೀಚರ್ಸ್ ನಮಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಇದ್ದರು. ನಾವು ಓದಬೇಕಾದ್ರೆ 25 ಹೆಚ್ಚು ಕಮ್ಮಿ ಒಂದು 2009, ಒಂದು 15 ವರ್ಷದಿಂದ ಅಂದ್ಕೊಳ್ಳಿ. ಸರ್ಕಾರಿ ಶಾಲೆಯಲ್ಲಿ ನಾನು ಟ್ಯೂಷನ್ಗೂ ಕೊಡೋಕ್ಕೆ ಕಾಸಿಲ್ಲದೇ ಸರ್ಕಾರಿ ಶಾಲೆಯಲ್ಲಿ ನಾನು ಫಸ್ಟ್ ಪಿ ಯು ಸಿನಲ್ಲಿ ಓದಿ ಒಳ್ಳೆ ಮಾರ್ಕ್ಸ್ನ ತೆಗೆದಾಗ ನಮ್ಮ ಕೆಮಿಸ್ಟ್ರಿ ಲೆಕ್ಚರರ್ ಒಬ್ಬರು ಇದ್ದರು, ಗುಬಾಲ್ ಅನ್ನೋರು. ಯಾವಾಗಲೂ ಅವ್ರು ನಾನು ಕಂಡ್ರೆ ಭಾರಿ ಇಷ್ಟ ಅವ್ರಿಗೆ. ಯಾಕೆಂದರೆ ನಾನು ಕನ್ನಡದಲ್ಲಿ ಒಬ್ಬರು ಮೇಷ್ಟ್ರಿದ್ರು, ವಿನೋದ್ ಸಿಂಗ್ ಅಂತ. ಅವ್ರ ವಿರುದ್ಧ ಜಗಳ ರೊಚ್ಚಿಗೆದ್ಬಿಟ್ಟು ಆ ವಯಸ್ಸಲ್ಲೇ ಅವ್ರ ಕ್ಲಾಸ್ಗೆ ಹೋಗಲಿಲ್ಲ ನಾನು ಅರ್ಧ ವರ್ಷ. ನಾನೇ ಸ್ವಂತವಾಗಿ ಓದಿ ಕನ್ನಡ ಸಬ್ಜೆಕ್ಟ್ನ ಬರೆದು 90 ಮಾರ್ಕ್ಸ್ ತೆಗೆದಿದ್ದೆ ನಾನು. ಇವರು ನಮ್ಮ ನಾಗೇಶ್ ಸರ್ ಕರೆದ್ಬಿಟ್ಟು, ನೀನು ನೆಕ್ಸ್ಟ್ ಸಲ ನೀನು ದುಡ್ಡು ಕೊಡ್ಬೇಡ, ಬಾರೋ ಟ್ಯೂಷನ್ ನಾನು ಹೇಳ್ಕೊಡ್ತೀನಿ ಬಾರೋ ಅಲ್ಲಿ ಅಂತ ಕರೆದಿದ್ರು. ಯಾಕೆಂದರೆ ಈ 4 ಅವರಲ್ಲಿ ಕವರ್ ಮಾಡೋಕ್ಕಾಗಲ್ಲ ಸಬ್ಜೆಕ್ಟ್ನ ಅಂತ ಟ್ಯೂಷನ್ ಮಾಡ್ತಾಯಿದ್ರು ಅವರು. ನಾನು ಟ್ಯೂಷನ್ ಎಲ್ಲ ಸೇರಿಕೊಂಡು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯಾಲಜಿಲೆಲ್ಲ ನಾನು 96, 95, 94 ಮಾರ್ಕ್ಸ್ ತೆಗೆದಿದ್ದೆ ಅವತ್ತು. ನಾನು ಹಳ್ಳೀಲಿ ಕೂಲಿ ಮಾಡ್ಕೊಂಡು ಬೆಳೀತಾ ಇದ್ದಿದ್ದು. ಕೂಲಿ ಮಾಡಿಕೊಂಡು ನಾನು ಕಾಲೇಜ್ಗೆ ಹೋಗ್ತಾಯಿದ್ದೆ ಅಂತ ಒಬ್ಬ ಹುಡುಗ ನಾನು. ಆದರೆ ಇವತ್ತೇನಾಗಿದೆ ವ್ಯವಸ್ಥೆ ನಾನು ನೋಡ್ತಾ ಇದ್ದೀನಲ್ಲ ಸುತ್ತಮುತ್ತ, ಇವತ್ತು ನಮ್ಮಂಥ ಬಡ ಮಕ್ಳುಗಳಿಗೆ ಇವತ್ತು ಎಜುಕೇಷನ್ನೇ ಆಗ್ತಾಯಿಲ್ಲ. ಇವತ್ತೆಲ್ಲ 1.5 ಲಕ್ಷ 1 ಲಕ್ಷ ಫೀಸ್ಗಳಾಗೋಗಿದೆ. ಎಲ್ಲಿ ಸೇರಿಸ್ತಾರೆ ಇವತ್ತು ನಮ್ಮ ಹಳ್ಳಿನಲ್ಲೇ ನಾನು ನೋಡಿದ ಮಟ್ಟಿಗೆ ಎಂತೆಂಥ ಟ್ಯಾಲೆಂಟೆಡ್ ಹುಡುಗರುಗಳಿದ್ದಾವೆ ಇವತ್ತು, ಚಿಕ್ಕ ಹುಡುಗರುಗಳು. ಅವ್ರು ಪಾಪ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾ ಇದ್ದಾವೆ. ಗೌರ್ಮೆಂಟ್ ಸ್ಕೂಲಲ್ಲಿ ಏನೂ ಫೆಸಿಲಿಟೀಸ್ ಇಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಯಾರು? ಇದನ್ನೆಲ್ಲ ಸರಿ ಮಾಡಬೇಕಾಗಿರೋದು ಯಾರು? ರಾಜಕಾರಣಿಗಳು ಮಾಡಬೇಕು, ಮತ್ತು ನಮ್ಮ ಸಂವಿಧಾನದಲ್ಲಿ ಬರಬೇಕಿದೆಲ್ಲ. ಬಟ್ ಆದರೆ ಇವತ್ತು ಅದೇ ರಾಜಕಾರಣಿಗಳು ಅವ್ರುಗಳೇ ಸ್ಕೂಲ್ಗಳು ನಡೆಸ್ತಾ ಇದ್ದಾರೆ. ಅವರೇ ಓಪನಾಗಿ ಸ್ಟೇಟ್ಮೆಂಟ್ ಕೊಡ್ತಾರೆ, ನಾನು ಕ್ವಾಲಿಟಿ ಎಜುಕೇಷನ್ ಕೊಡ್ತಾ ಇದ್ದೀನಿ, ನೀವು ಬೇಕಾದರೆ ತಂದು ಸೇರಿಸಿ ಅಂತ ಹೇಳ್ತಾರೆ. ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಈ ಮಾತು ಹೇಳ್ತಾರೆ. ಯಾರು ಸಂವಿಧಾನವನ್ನು ಕಾಪಾಡಬೇಕಿರೋರು, ಸಂವಿಧಾನ ರೈಟ್ ಟು ಎಜುಕೇಷನ್ ಅನ್ನೋ ಒಂದು ಸಂವಿಧಾನದಲ್ಲಿ ಇವರೇ ಒಂದು ಸ್ಕೂಲ್ಗಳು ನಡೆಸ್ಕೊಂಡು 1.5 ಲಕ್ಷ 2 ಲಕ್ಷ ಫೀಸ್ಗಳು ಇಟ್ಕೊಂಡು ಬಿಲ್ಡಿಂಗ್ಗಳು ಕಟ್ಕೊಂಡು ಕ್ವಾಲಿಟಿ ಎಜುಕೇಷನ್ ಬೇಕು ಅಂದರೆ ನೀವು ಇಲ್ಲಿ ಬರಬೇಕು, ದುಡ್ಡು ಕೊಡಬೇಕು ಅಂತಾರೆ. ಇದು ಸಂವಿಧಾನ ವ್ಯವಸ್ಥೆ. ಇದು ನಮ್ಮದು. ಇದು ಸಂವಿಧಾನ ವ್ಯವಸ್ಥೆನ ಅಥವಾ ರಾಜಕೀಯ ಗುಲಾಮಗಿರಿನ ಇದು? ಇನ್ನು ಇದೇ ರಾಜಕಾರಣಿಗಳು ಎಲ್ಲರೂ ಹಾಸ್ಪಿಟ್ಲ್ಗಳು ನಡೆಸ್ತಾ ಇದ್ದಾರೆ. ಇವತ್ತು ಆರೋಗ್ಯ ಅನ್ನೋದು, ನಾವು ಸ್ಕೂಲಲ್ಲಿದ್ದಾಗ ನಮ್ಮ ಸ್ಕೂಲ್ ಪಕ್ಕದಲ್ಲಿ ಮಡವಿನ ಕೋಡಿನಲ್ಲಿ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಇತ್ತು. ನಾವು ಬಿದ್ದು ಸ್ಕೂಲಲ್ಲಿ ಆಟಾಡ್ಬೇಕಾದ್ರೆ ಏಟ್ ಮಾಡ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಟಿಂಚರ್ ಹಾಕ್ಸ್ಕೊಂಡು ಬರ್ತಾಯಿದ್ವಿ ಫ್ರೀಯಾಗಿ. ಇವತ್ತು ಇದೇ ರಾಜಕಾರಣಿಗಳು ಇದೇ ಹೆಲ್ತ್ ಸಿಸ್ಟಮ್ನ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ನಮ್ಮ ಭಾರತ ದೇಶದ ಮಿಡ್ಲ್ ಕ್ಲಾಸ್ ಅಂತ ಏನಿದೆ ಜನಗಳು, ಮಿಡ್ಲ್ ಕ್ಲಾಸು ಬಡವರೆಲ್ಲ, ಜಸ್ಟ್ ಒಂದೇ ಒಂದು ಹಾಸ್ಪಿಟಲ್ ಬಿಲ್ ಅವ್ರನ್ನ ಬ್ಯಾಂಕ್ರಪ್ಟ್ ಮಾಡಿಬಿಡುತ್ತೆ, ಅವ್ರನ್ನ ಬೀದಿಗೆ ತಂದು ನಿಲ್ಲಿಸ್ಬಿಡ್ತದೆ. ಇವತ್ತು ಒಂದೇ ಒಂದು ಹಾಸ್ಪಿಟ್ಲ್ ಬಿಲ್ ಇವತ್ತು. ಅದೆಲ್ಲದ್ರ ಜೊತೆಗೆ ಇವತ್ತಿನ ವ್ಯವಸ್ಥೆ, ಊಟದ ವ್ಯವಸ್ಥೆ, ಆಹಾರ ಬರೀ ಕೆಮಿಕಲ್ ಹಾಕಿ ಇವತ್ತು ಹಳ್ಳಿಗಳಲ್ಲಿ ಶುಗರು, BP, ಹಾರ್ಟ್ ಅಟ್ಯಾಕು, ಕ್ಯಾನ್ಸರು ಸಿಟಿಗಳಿಗಿಂತ ಜಾಸ್ತಿ ಆಗಿಬಿಟ್ಟಿದೆ ಇವತ್ತು. ಅಟ್ಲೀಸ್ಟು ಸಿಟಿಯವ್ರ ಹತ್ರ ಸ್ವಲ್ಪ ದುಡ್ಡಿರೋದ್ರಿಂದ ಇವರು ಸಾವಯವ ಅದು ಇದು ಅಂತ ಹುಡ್ಕೊಂಡಿಲ್ಲ ತಿಂತಾ ಇದ್ದಾರೆ. ಇವತ್ತು ಹಳ್ಳಿಗಳದ್ದು ಪಾಪ ಅದು ಇಲ್ಲ. ಪಾಪ ಹಳ್ಳಿಗಳಲ್ಲಿ ಪಾಮ್ ಆಯಿಲು, ಸನ್ ಪ್ಯೂರ್ ಯೂಸ್ ಮಾಡ್ತಾ ಇದ್ದಾರೆ. ಸನ್ ಪ್ಯೂರಲ್ಲಿ ಇರೋದು ಅರ್ಧ ಎಣ್ಣೆ, ಇನ್ನು ಅರ್ಧ ಪೆಟ್ರೋಲಿಯಂ. ಅದು ಈ ರೀತಿ ವ್ಯವಸ್ಥೆಯಲ್ಲಿದ್ದಾಗ ಈ ನಮ್ಮ ಸಮಾಜವನ್ನು ಸರಿದಾರಿಗೆ ತರಬೇಕಾಗಿರೋ ಕರ್ತವ್ಯ ಯಾರ್ದು? ನಮ್ಮ ಮಹಾನ್ ದೊಡ್ಡ ಯಾರಪ್ಪ ಇದ್ದಾರಲ್ಲ, ಮಹಾನ್ ಸದ್ಗುರು ಜಗ್ಗಿ ವಾಸುದೇವ್ ಅವರು, ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ರು, ಈ ನಮ್ಮ ಬೆಂಗಳೂರು ಮೆಜೆಸ್ಟಿಕ್ಕಲ್ಲಿರೋ ಮಹಾಬೋಧಿ ಸೊಸೈಟಿ ಅಲ್ಲಿರೋಂಥ ಗುರುಗಳು, ಇವರೆಲ್ಲ ಸನ್ಯಾಸಿಗಳು. ಇವರು ಸನ್ಯಾಸ ಜೀವನ ಮಾಡ್ತಿದ್ದಾರೆ. ಇವ್ರಿಗೆ ಹೆಂಡತಿ ಮಕ್ಕಳು ಯಾರು ಎಲ್ಲ ಬಿಟ್ಟವರು. ಇವರುಗಳು ರಿಯಲ್ ಎಸ್ಟೇಟ್ ದಂಧೆ ಮಾಡಿಕೊಂಡು ಬಿಲ್ಡಿಂಗ್ಗಳು ಕಟ್ಕೊಂಡು, ಹಾಸ್ಪಿಟ್ಲ್ಗಳು ಕಟ್ಕೊಂಡು, ಸ್ಕೂಲ್ಗಳು ಕಟ್ಕೊಂಡು ನಾವು ಸಮಾಜ ಸೇವೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವರು. ಸಮಾಜ ಸೇವೆ ಮಾಡೋಕ್ಕೆ ಅಂತಲೇ ನಮ್ಮ ಕಾನ್ಸ್ಟಿಟ್ಯೂಷನ್ ಇದೆ, ಸಂವಿಧಾನ ಇದೆ, ಟ್ಯಾಕ್ಸ್ ಕಟ್ತಾ ಇದ್ದೀವಿ ನಾವೆಲ್ಲ. ಇವತ್ತು ಒಂದು ಹುಟ್ಟಿದ ಮಗುವಿಂದ ಹಿಡಿದು ಸಾಯೋ ಮುತ್ಕುನ ತನಕ GST ಕಟ್ತಾ ಇದ್ದಾರೆ. ಇವತ್ತು ಒಂದು ಇನ್ಸುಲಿನ್ ವ್ಯಾಕ್ಸಿನ್ ಹಾಕ್ಸ್ಕೋಬೇಕು ಅಂದರೆ, ಅಥವಾ ಸಾಯ್ಬೇಕಾದ್ರೆ ಅವ್ನು ಯಾರೋ ಒಬ್ಬವನು ಒಂದು ಏನದು ಹೇಳ್ತಾರದು ಇಂಜೆಕ್ಷನ್ ತೊಗೋಬೇಕಾದ್ರೆ ಅವ್ನು GST ಹೋಗುತ್ತಲ್ಲಿ. ಈ ರೀತಿ ವ್ಯವಸ್ಥೆ ಇದ್ದಾಗ ಈ ಸ್ವಾಮೀಜಿಗಳ ಕೆಲಸ ಏನು? ಈ ಸ್ವಾಮೀಜಿಗಳು ಸಮಾಜದ ಪರ, ರಾಜಕೀಯ ಮತ್ತು ಈ ರಾಜಕೀಯ ಗುಲಾಮಗಿರಿ ವಿರುದ್ಧ ಇವರು ವಾಯ್ಸ್ ರೈಸ್ ಮಾಡಿ ಎಲ್ಲ ಒಂದು ಕ್ವಾಲಿಟಿ ಶಿಕ್ಷಣ, ಕ್ವಾಲಿಟಿ ಎಜುಕೇಷನ್ನು, ಕ್ವಾಲಿಟಿ ಹೆಲ್ತನ್ನ ಇವರು ಇಂಪ್ಲಿಮೆಂಟ್ ಮಾಡೋದು ಬಿಟ್ಬಿಟ್ಟು ಇವರೇ ಒಂದೊಂದು ಸಂಸ್ಥೆಗಳು ಮಾಡ್ಕೊಂಬಿಟ್ಟು ಇವ್ರ ಬಿಸ್ನೆಸ್. ಅವ್ರ ಹೆಸರುಗಳು ಹೇಳೋದು ಆದಿಗುರು, ಆದಿಯೋಗಿ, ಆರ್ಟ್ ಆಫ್ ಲಿವಿಂಗು,
ಈ ರೀತಿಯಾದಂಥ ಕಟ್ಕೊಂಡು ಇವ್ರು ಸನ್ಯಾಸಿಗಳು ಅಂದರೆ ಏನು? ನಮ್ಮ ಭಾರತದ ಪರಂಪರೆಯಲ್ಲಿ ಸನ್ಯಾಸಿ ಅಂದರೆ ಅವನು ಸತ್ಯವನ್ನು ಅರಿತವನು, ಮತ್ತು ಮನೆ ಮಠಬೆಲ್ಲವನ್ನು ತೊರೆದು ಸಮಾಜಕ್ಕೋಸ್ಕರ ಸಮಾಜದ ಏಳಿಗೆ ಕೆಲಸ ಮಾಡಬೇಕಿರೋದು. ಇವರೆಲ್ಲ ಏನು ಮಾಡ್ತಾವ್ರೆ? ಅವನು ಭಿಕ್ಷೆ ಬೇಡಿ ತಿನ್ಬೇಕು, ಅವನು ಮನೆಗೆ ಭಿಕ್ಷೆ ಬಿಡಬೇಕು. ಆಮೇಲೆ ಅವನು ಒಂದೇ ಜಾಗದಲ್ಲಿ ಇರೋಕೂಡ್ದು. ನಮ್ಮ ಭಗವಾನ್ ಬುದ್ಧರು ಅಂಥ ಮಹಾನ್ ಭಗವಾನ್ ಬುದ್ಧರು ಅವರು ಮನಸ್ಸು ಮಾಡಿದ್ರು ಇಡೀ ಪ್ರಪಂಚಕ್ಕೆ ದೊಡ್ಡ ಆಳ್ವಿಕೆ. ಹಿಟ್ಲರ್ ಇದ್ನಲ್ಲ, ಹಿಟ್ಲರ್ ಅವರ ತಾತ ಆಗೋದಿತ್ತು ಅವರು. ಅಷ್ಟು ದೊಡ್ಡ ರಾಜಮನೆತನ ಮತ್ತು ಅಷ್ಟು ದೊಡ್ಡ ಶಕ್ತಿ ಇದ್ದಂಥ ವ್ಯಕ್ತಿಯವರು. ಅವರು ಎಲ್ಲವನ್ನು ತೊರೆದು ಒಂದು ಊರಲ್ಲಿ ಒಂದು ಕಡೆ ಇರಲ್ಲ ಅವರು, ಒಂದೊಂದು ವಾರ ಒಂದೊಂದು ಊರ ಮೇಲೆ ಹೋಗ್ತಾರೆ ಅವರು. ಊರಲ್ಲಿ ಜನಗಳು ಕೊಡೋ ಭಿಕ್ಷೆ, ಊರಲ್ಲಿ ಧರ್ಮ ಪ್ರವಚನ ಮಾಡಿ, ಸತ್ಯ ಪ್ರವಚನ ಮಾಡಿ, ಹುಟ್ಟು ಸಾವಿನ ಬಗ್ಗೆ, ಮನುಷ್ಯನಿಗೆ ಕರ್ಮದ ಬಗ್ಗೆ ವಿಚಾರವನ್ನು ತಿಳಿಸ್ಕೊಟ್ಟು, ಸತ್ಯದ ಬಗ್ಗೆ ವಿಚಾರವನ್ನು ತಿಳಿಸ್ಕೊಟ್ಟು, ಮನುಷ್ಯನಾದವನು ಯಾವ ರೀತಿ ಬದುಕಬೇಕು ಅಂತ ಹೇಳ್ಕೊಟ್ಟು, ಮತ್ತು ಅವತ್ತಿನ ಸಾಮಾಜಿಕ ವ್ಯವಸ್ಥೆನ ಸರಿ ಮಾಡಬೇಕಿತ್ತು. ಅವತ್ತು ಜಾತಿ ಪದ್ಧತಿ ಮತ್ತು ಅಸ್ಪೃಶ್ಯತೆ, ಪ್ರಾಣಿಗಳನ್ನ ವಧೆ ಮಾಡ್ಕೊಂಡು ತಿಂದಿರೋ ದೇವ್ರ ಹೆಸರು ಹೇಳ್ಕೊಂಡು, ಇದನ್ನು ಸರಿ ಮಾಡೋ ಪ್ರಯತ್ನವನ್ನು ಅವ್ರು ಬಿಟ್ಟರೆ ಹೊತ್ತು ಅವರು ಮನಸ್ಸು ಮಾಡಿದ್ದಿದ್ರೆ ದೊಡ್ಡ ದೊಡ್ಡ ವಿಧಾನಸೌಧ ಅಲ್ಲ ಏನೇನೋ ಕಟ್ಕೊಂಡು ಅವತ್ತು ಅವ್ರು ಮಾಡ್ಬೋದಿತ್ತಲ್ಲ ಸ್ವಾಮಿ. ಚಿಕ್ಕ ಚಿಕ್ಕ ವಿಹಾರಗಳನ್ನ ಮಾಡಿಕೊಂಡು, ಆ ವಿಹಾರಗಳಿಗೆ ಹೋಗಿ ಧಮ್ಮ ಪ್ರವಚನಗಳನ್ನ ಮಾಡಿಕೊಂಡು ಇವ್ರು ಯಾಕೆ ಈ ರೀತಿ ಬದುಕಿದ್ರು? ಇವತ್ತಿನ ಇವತ್ತಿನ ಗುರುಗಳು ಅಂತ ಹೆಸರು ಹೇಳ್ತಿದ್ದೀರಲ್ಲ, ಇವೇ ಬುದ್ಧ ಅವನ ಕಾಲಕ್ಕೆ ಆ ಥರ ಮಾಡ್ದೆ, ನಮ್ಗೆ ಈ ಕಾಲಕ್ಕೆ ಇದು ಬೇಕು ಅಂತ ಇವರು ಈ ಥರ ಸಂಸ್ಥೆಗಳು ಕಟ್ಕೊಂಡು ದುಡ್ಡಿರೋರನ್ನ ಜೊತೆಗೆ ಸೇರಿಸ್ಕೊಂಡು ಆಧ್ಯಾತ್ಮಿಕ ಬಿಸ್ನೆಸ್ ಮಾಡು ಅಂತ ಹೇಳಿದ್ರ ನಮ್ಮ ಹಿರಿಯರು. ನಮ್ಮ ಋಷಿಮುನಿಗಳು ಕಾಡಲ್ಲೋಗಿ ಜೀವನ ಮಾಡ್ತಾಯಿದ್ರು. ಅವರು ಕಾಡಲ್ಲೋಗಿ ಸಾಧನೆ ಮಾಡಿಕೊಂಡು ಅವರು ಸತ್ಯವನ್ನು ಅರಿತುಕೊಂಡ ಮೇಲೆ ಬಂದು ಸಮಾಜಕ್ಕೆ ಅದನ್ನು ತಿಳಿಸಿ ಹೇಳಿ ಜನಗಳನ್ನು ಸತ್ಯದ ದಾರಿಗೆ, ಧರ್ಮದ ದಾರಿಗೆ, ನೆಮ್ಮದಿ, ಶಾಂತಿಯಿಂದ, ಸಮಾಧಾನತೆಯಿಂದ, ಸಮಾನತೆ ಇದ್ರ ಮಾಡಿ. ಇವತ್ತು ದುಡ್ಡಿಗೋಸ್ಕರ ಎಲ್ಲರೂ ಸೇಲ್ ಆಗಿಬಿಟ್ಟಿದ್ದಾರೆ. ದುಡ್ಡು ಬೇಕಷ್ಟೇ ಎಲ್ಲರಿಗೂ. ಯಾರಿಗೂ ಸಮಾಜನ ಇವತ್ತು ಸರಿ ಮಾಡಬೇಕು ಅಂದರೆ ಇವತ್ತು ಮೊದಲನೇಗೆ ಯಾರಾದರೂ ನಿಜವಾದ ಗುರುಗಳು ಅನ್ನೋರು ಯಾರಾದರೂ ಇವತ್ತು ಇದ್ದರೆ ಅವರು ಫಸ್ಟ್ ಅವ್ರ ವಾಯ್ಸ್ ರೈಸ್ ಮಾಡಬೇಕಿರೋದು ಇವತ್ತಿನ ರಾಜಕೀಯ ವ್ಯವಸ್ಥೆ ವಿರುದ್ಧ. ಇವತ್ತಿನ ಹಣದ ಕ್ಯಾಪಿಟಲಿಸಮ್, ದುಡ್ಡಿಗೋಸ್ಕರ ಪ್ರಕೃತಿ ನಾಶ, ಮನುಷ್ಯರ ನಾಶ, ವಾರ್ಗಳು ಮಾಡ್ತಾ ಇದ್ದಾರಲ್ಲ, ಇವ್ರ ವಿರುದ್ಧ ಇವರು ವಾಯ್ಸ್ ರೈಸ್ ಮಾಡಬೇಕು. ಇದ್ರ ಬಗ್ಗೆ ಯಾರೂ ಮಾತಾಡ್ದಂಗೆ ಇವ್ರ ಜೊತೆಗೆ ಶಾಮೀಲಾಗಿ ರಿಯಲ್ ಎಸ್ಟೇಟ್ ದಂಧೆಗಳು ಮಾಡಿಕೊಂಡು ಅಮೇರಿಕಾದಲ್ಲಿ, ಇಂಡಿಯಾದಲ್ಲಿ ಸಿಕ್ಕಿದ ಕಡೆ ಎಲ್ಲ ಎಕರೆ ಜಾಗಗಳು ತಗೊಂಡು ಡ್ರಗ್ಸ್ ದಂಧೆಗಳು ಮಾಡಿಕೊಂಡು ಇವ್ರುಗಳು ನಮ್ಮ ಇವತ್ತಿನ ಸಮಾಜದ ಗುರುಗಳು. ಅದು ಯಾರು? ಸದ್ಗುರುಗಳು. ಇದು ವ್ಯವಸ್ಥೆ. ಈ ವ್ಯವಸ್ಥೆ ಬಗ್ಗೆ ಮಾತಾಡಿದ್ರೆ ನಮಗೆ ತೊಂದರೆಗಳಾಗ್ಬೋದು. ಆ ತೊಂದರೆಗಳು ಆದರೂ ಪರವಾಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಸತ್ಯವನ್ನೇ ಹೇಳಬೇಕು ನಾನು. ಭಗವಾನ್ ಬುದ್ಧರು, ಬೋಧಿ ಧರ್ಮ, ಸ್ವಾಮಿ ವಿವೇಕಾನಂದ, ಅಂಬೇಡ್ಕರು ಇಂಥವರ ಒಂದು ಚೇತನವನ್ನು ಅರಿತುಕೊಂಡು ಅದರ ಅನುಭವವನ್ನು ಪಡೆದುಕೊಂಡು ನಾನು ವಿಚಾರಗಳನ್ನ ಹೇಳಕ್ಕೆ ಬಂದಿರೋವಂಥವನು. ನನಗೆ ಯಾವ ಕಾಲಿಗೆ ಬೀಳಿಸ್ಕೊಳ್ಳೋದಾಗಲಿ, ಫೋಟೋ ಫ್ರೇಮ್ ಹಾಕ್ಸ್ಕೊಳ್ಳೋದಾಗಲಿ, ಅಥವಾ ನಾನೇ ಗುರು ಅಂತ ಹೇಳ್ಕೊಂಡು ಈ ಆಧ್ಯಾತ್ಮಿಕ ಬಿಸ್ನೆಸ್ ಮಾಡೋ ಅವಶ್ಯಕತೆಯೂ ಇಲ್ಲ. ಈ ಗಡ್ಡ ಬಿಡ್ಕೊಂಡು ಮಾಡೋ ಅವಶ್ಯಕತೆಯೂ ನನಗಿಲ್ಲ. ನನಗೆ ಈ ಸಮಾಜದಲ್ಲಿರೋ ಬಡತವರಿಗೆ ಆಗ್ತಿರೋ ಅನ್ಯಾಯ ಸರಿಯಾಗಬೇಕು. ನಾನು ಒಬ್ಬ ಬಡವಾಗಿದ್ದೆ. ನಾನು ಅಂಬೇಡ್ಕರ್ ಅವರ ಸಂವಿಧಾನದಲ್ಲೇ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿ ಇಂಜಿನಿಯರ್ ಆಗಿ ಇವತ್ತು ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂದಮೇಲೆ ನನಗೆ ಆ ಸಿಕ್ಕ ಸವಲತ್ತು ಇವತ್ತಿರೋ ಹುಟ್ಟಿರೋ ಬಡವರ ಮಕ್ಕಳಿಗೆ ಎಲ್ಲರಿಗೂ ಸಿಗಬೇಕು. ಎಲ್ಲರಿಗೂ ಸಮಾನ ಶಿಕ್ಷಣ ಬೇಕು. ಎಲ್ಲರಿಗೂ ಸಮಾನವಾದ ಆರೋಗ್ಯ ವ್ಯವಸ್ಥೆ ಬೇಕು. ಎಲ್ಲರಿಗೂ ಸಮಾನವಾದಂತಹ ಒಂದು ಸಂವಿಧಾನ ವ್ಯವಸ್ಥೆ ಬರಬೇಕು. ಇವತ್ತು ಸ್ವಲ್ಪ ವರ್ಷಗಳ ಹಿಂದೆ ಅಂಬೇಡ್ಕರ್ರು ಅವತ್ತು ಅಸ್ಪೃಶ್ಯತೆ ಜಾಸ್ತಿ ಇತ್ತು ಅಂತ ಏನೋ ಮಾಡಿದ್ರು. ಆದರೆ ಇವತ್ತು ಅದೇ ರಿಸರ್ವೇಷನ್ ಉಪಯೋಗಿಸ್ಕೊಂಡು ಆಗಿರುವಂಥ IAS IPS ಆಫೀಸರ್ಗಳು ಸ್ವಾಮಿ ಅವರ ಸಮಾಜದ ಹಿಂದುಳಿದ ವರ್ಗಗಳನ್ನು ಅವ್ರನ್ನ ಮೇಲೆತ್ತಕ್ಕೆ ಎಷ್ಟೋ ಜನ ಪ್ರಯತ್ನ ಪಡ್ತಾ ಇದ್ದಾರೆ. ಇವತ್ತು ಎಲ್ಲ ರಿಯಲ್ ಎಸ್ಟೇಟ್ ಏಜೆಂಟ್ಗಳಾಗಿದ್ದಾರೆ. ಇವತ್ತು 80% ಆಫ್ ದ ಪೀಪಲ್ ರಿಯಲ್ ಎಸ್ಟೇಟ್ ಏಜೆಂಟ್ಗಳು. ಇವತ್ತು ಅವರು ಮನೆ ಆಸ್ತಿ ಮಾಡ್ಕೊಂಡು ಅವ್ರ ಮಕ್ಳಿಗೆ ಮಾಡಿ ತಿಂದು ತೇಗ್ತಾ ಇದ್ದಾರೆ. ಬಿಟ್ಟರೆ ಆ ಸಮಾಜದ ಇನ್ನೂ ಹಂಗೆ ಇದೆ. ಅದು ಅವ್ರನ್ನ ರಾಜಕೀಯಕ್ಕೆ ದಾಳವಾಗಿ ಬಳಸ್ಕೊತಿದ್ದಾರೆ. ಇವತ್ತು ಲೆಫ್ಟಿಸ್ಟ್ ಅಜೆಂಡಾ ಅನ್ನೋದೇನಿದೆ ಈ ಭಾರತದಲ್ಲಿ, ಇವರೆಲ್ಲ ಇವರು ಎಲ್ಲ ಗುಲಾಮಗಿರಿ ಪದ್ಧತಿಯವರು. ಇವರು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಇವತ್ತು ರಾಜಕಾರಣಿಗಳು ಮತ್ತು ಶ್ರೀಮಂತರು, ಕ್ಯಾಪಿಟಲಿಸ್ಟ್ಗಳು ಮತ್ತು ಪ್ರಕೃತಿ ಟೆರರಿಸ್ಟ್ಗಳು, ಪ್ರಕೃತಿ ಈಕೋ ಟೆರರಿಸ್ಟ್ಗಳ ಗುಲಾಮಗಿರಿನಲ್ಲಿ ಬದುಕ್ತಾ ಇರೋವಂಥ ಎಲ್ಲ ಏನು ರಾಜಕಾರಣಿಗಳಿದ್ದಾರೆ, ಎಲ್ಲ ಏನು ಈ ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳಿದ್ದಾರೆ, ಭ್ರಷ್ಟ ರಾಜಕಾರಣಿಗಳಿದ್ದಾರೆ, ಇವರೆಲ್ಲರೂ ಕೂಡ ಈ ಸಮಾಜದಲ್ಲಿ ಭಿಕ್ಷೆಯ ಮುಖಾಂತರ ಟ್ಯಾಕ್ಸ್ ಅನ್ನೋ ಹೆಸರಲ್ಲಿ ವಸೂಲಿ ಮಾಡಿಕೊಂಡು ಹಗಲು ದರೋಡೆ ಮಾಡ್ತಾ ಇರುವಂಥವ್ರು ಇವರೆಲ್ಲ. ಹಗಲು ದರೋಡೆ ಇದು.
ಅವತ್ತು ಅಂಬೇಡ್ಕರ್, ಬಸವಣ್ಣ, ಬುದ್ಧ ಮಾಡಿರೋ ಕೆಲಸಗಳನ್ನು ಇವತ್ತು ನಮ್ಮ ಪ್ರೈಮ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು, ಮಿನಿಸ್ಟ್ರುಗಳು, ಕ್ಯಾಬಿನೆಟ್ ಮಿನಿಸ್ಟ್ರುಗಳು, MLAಗಳು, ಗ್ರಾಮ ಪಂಚಾಯತಿ ಅಧ್ಯಕ್ಷಗಳು ಮಾಡಬೇಕಿತ್ತು. ಇವತ್ತು ಎಲ್ಲ ಯಾರು ಏನು ಮಾಡ್ತಾಯಿದ್ದಾರೆ ಇವರೆಲ್ಲ ಈಗೋ, ಅಹಂಕಾರ, ನಾನು ದೊಡ್ಡಸ್ತಿಗೆ, ಲಂಚಗೋಳಿತನ, ಇವ್ರು ಸಂಪಾದನೆ ಮಾಡಿ ಇವ್ರ ಮನೆ ಮಕ್ಕಳು ನೋಡ್ಕೊಳಕ್ಕೆ. ಇವ್ರ ಮನೆ ಮಕ್ಕಳು ನೋಡ್ಕೊಳಕ್ಕಲ್ಲ ಸ್ವಾಮಿ ನಾವೆಲ್ಲ ಓಟ್ ಹಾಕೋದು ಇವ್ರಿಗೆ. ಸಮಾಜವನ್ನೇ ಇವರು ಸ್ವಂತ ಮನೆ ಅಂತ ಇವರು ತಗೊಳ್ಬೇಕು. ಈ ಸಮಾಜವನ್ನು ಇವರು ಸ್ವಂತ ಮನೆ, ನಮ್ಮ ಮನೆ ಇದು, ಆ ರೀತಿ ಕೆಲಸ ಮಾಡಬೇಕಿರೋದು ಇವರು ಜಾತಿ ಪದ್ಧತಿ ತಂದುಬಿಟ್ಟು, ಜಾತಿ ಹೆಸರುಗಳು ಹೆಸರು ಹೇಳ್ಕೊಂಡು, ಧರ್ಮದ ಹೆಸರು ಹೇಳ್ಕೊಂಡು, ನಮ್ಮ ಕಿತ್ತಾಟ ತಂದು ರೋಡಲ್ಲಿ ಚುಚ್ಚಿ ಚಾರಿ ಚೊಕ್ಕಿ ಸಾಯಿಸೋದು ಆ ಥರ ವ್ಯವಸ್ಥೆ ಮಾಡೋದು. ಆಮೇಲೆ ಅದೇ ಜನಗಳಿಗೆ ಎಮೋಷನಲ್ ಫೂಲಿಂಗ್ ಮಾಡಿಕೊಂಡು, ಅಯ್ಯೋ ಅವ್ನು ಬೀದಿಗೆ ಬಂದು ಸತ್ತಬಿಟ್ಟ, ಅವ್ನು ಸಾಯಿಸ್ತಾ ಇವ್ನು ಸಾಯಿಸ್ತಾ ಅಂತೇಳಿ ಸಮಾಜದಲ್ಲಿರೋ ಒಂದು ಬೆರಳೆಣಿಕೆಯಷ್ಟು ಇರೋಂತಹ ಒಂದು ಸಮಾಜ ಘಾತಕ ಶಕ್ತಿಗಳನ್ನು, ಪೂರ್ತಿ ಸಮಾಜನ ಈ ರೀತಿ ಇದೆ ಅಂತ ತೋರಿಸೋದು, ಇದೆಲ್ಲ ನಿಮ್ಮನ್ನು ಬರ್ಕ್ರ ಮಾಡೋದಕ್ಕೆ ಈ ರಾಜಕಾರಣಿಗಳು ಉಪಯೋಗಿಸ್ಕೋತಾ ಇರೋವಂತಹ ಅಸ್ತ್ರಗಳು ಇವರು. ಈ ರಾಜಕಾರಣಿಗಳಾದರೂ ಸರಿ, ಇಷ್ಟೆಲ್ಲ ಮಾಡ್ತಿದಾರಲ್ಲ, ಇವ್ರು ಏನು ಸಾಧನೆ ಮಾಡ್ತಾರೆ ಹೋಗಲಿ? ಇವರು ಕೊನೆಗೆ ಮಣ್ಣಿಗೆ ಹೋಗಬೇಕು, ಒತ್ಕೊಂಡು ಎಲ್ಲರೂ ಹೋಗ್ತಾರೆ ಇವರು. ಅವ್ರಿಗೆ ಪಾಪ ನೋಡ್ರಿ, ನಮ್ಮ ಸಾಮಾನ್ಯ ಬಡಮ ಜನಗಳು ಪಾಪ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾವ್ರು. ಅಟ್ಲೀಸ್ಟ್ ಬರ್ತಾನೆ ಇದ್ರೆ ಇವ್ರಿಗೆ ನೆಮ್ಮದಿಯಾಗಿ ನಿದ್ದೆ ಇಲ್ಲ, ಇವ್ರಿಗೆ ಆರೋಗ್ಯ ಇಲ್ಲ. ಇವ್ರಿಗೆ ಯಾವಾಗ ED ಅವ್ನು ಬಂದು ಕೇಸ್ ಹಾಕ್ತಾನೋ, ಯಾವಾಗ ಮೂಡಾದವ್ನು ಬಂದು ಕೇಸ್ ಹಾಕ್ತಾನೋ, ಯಾವಾಗ CBI ದಾಳಿ ಆಗುತ್ತಾನೋ, ಬೈದಲ್ಲಿ ಜೀವನ ಮಾಡ್ತಿರ್ತಾರೆ ಇವರು. ಇದು ಒಂದು ಬಾಳ, ಇದು ಮನುಷ್ಯನ ಬಾಳ, ಇದು ಮನುಷ್ಯನ ಜೀವನ ಅಲ್ಲ ಇದು ಸ್ವಾಮಿ. ಇದನ್ನು ನಾವು ನಾಯಿ ನರಿಗಳಿಗೂ ಹೋಲ್ಸೋಕ್ಕಾಗಲ್ಲ, ಹಂದಿಗಳಿಗೂ ಹೋಲ್ಸೋಕ್ಕಾಗಲ್ಲ. ನಾಯಿ ನರಿ ಹಂದಿಗಳು ಪ್ರಕೃತಿ ನಿಯಮದ ಪ್ರಕಾರ ಅವರು ಪ್ರಕೃತಿ ಏನು ರೂಲ್ಸ್ಗಳು ಕೊಟ್ಟಿದೆ ಅದ್ರ ಪ್ರಕಾರ ಅದನ್ನು ತಿನ್ಕೊಂಡು ಉಣ್ಕೊಂಡು ನಿದ್ದೆ ಮಾಡ್ಕೊಂಡು ರೀಪ್ರೊಡಕ್ಷನ್ ಮಾಡ್ಕೊಂಡು ಪಾಪ ಬದುಕ್ತಾವವು. ಪಾಪ ಅವಕ್ಕೆ ಬದುಕೋಕ್ಕೂ ದಾರಿ ಇಲ್ದಂಗೆ ನಾವು ಎಲ್ಲನೂ ನಾಶ ಮಾಡಿದ್ದೀವಲ್ಲ ಇವತ್ತು. ಕಾಗೆಗಳು ನಾಶ ಮಾಡಿದ್ದೀವಿ, ಗುಬ್ಬಚ್ಚಿಗಳು ನಾಶ ಮಾಡಿದ್ದೀವಿ. ಇವತ್ತು ಬೆಂಗಳೂರಂಥ ಸಿಟಿಗಳಲ್ಲಿ ಒಂದು ಕಾಗೆ ಸಿಗೋದಿಲ್ಲ ಇವತ್ತು. ಈ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಇನ್ನೂ ನೀವು ಇದೇ ಪರಿಸ್ಥಿತಿನ ನೀವು ಮುಂದೆ ಬರೆಸಿದ್ರೆ ಇದನ್ನು ಎಲ್ಲಿಗೆ ಹೋಗಿ ನಿಲ್ತದೋ ನಮಗಂತೂ ಗೊತ್ತಿಲ್ಲ. ನಮ್ಮ ಒಂದು ಸಾಮಾಜಿಕ ಕಳಕಳಲ್ಲಿ ಇದೊಂದು ವಿಡಿಯೋ ಮಾಡಿದ್ದೀವಿ, ನೀವು 4 ಜನಕ್ಕೆ ಶೇರ್ ಮಾಡಿ ತಲುಪಿಸಿ. ಈ ನಾಯಿ ನರಿಗಳಿಗೆ ಹೋಲ್ಸೋಕ್ಕಾಗದೇ ಇರೋ ಥರ ಜೀವನ ಮಾಡ್ತಿದಾರಲ್ಲ ಈ ರಾಜಕಾರಣಿಗಳು, ಅವ್ರಿಗೆ ತಲುಪಿಸಿ ದಯವಿಟ್ಟು. ಅವ್ರುಗಳಿಗೆ ಈ ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಹೆಸರನ್ನ ಹೇಳೋದಕ್ಕೂ ಯೋಗ್ಯತೆ ಇಲ್ಲ. ಅವ್ರ ಹೆಸರು ಹೇಳ್ಕೊಂಡು ಈ ದೇಶದಲ್ಲಿ 70 ವರ್ಷದಿಂದ ಈ ದೇಶವನ್ನು ತಿಂದು ತೇಗ್ಬಿಟ್ಟಿದ್ದಾರೆ. ಈ ಪ್ರಕೃತಿ ಮಾತೆಯನ್ನು ಎಲ್ಲವನ್ನು ತೇದು ಬಿಟ್ಟಿದ್ದಾರೆ. ಅಟ್ಲೀಸ್ಟು ಈ ವೆಸ್ಟರ್ನ್ ಕಂಟ್ರೀಸ್ಗಳು ಅವರು ಎಲ್ಲ ಟೆಕ್ನಾಲಜಿ ಡೆವಲಪ್ಮೆಂಟ್ ಎಲ್ಲ ಮಾಡ್ಕೊಂಡ್ರು, ಅವರು ಪ್ರಕೃತಿನ ಉಳಿಸ್ಕೊಂಡಿದ್ದಾರೆ. ಅವರು ಅಮೆರಿಕಾ, ಕೆನಡಾ ಈ ಥರ ದೇಶಗಳು, ಲಂಡನ್ಗೆ ಹೋಗಿ, ಲಂಡನ್ ಅರ್ಬನ್ ಫಾರೆಸ್ಟ್ 33% ಆಫ್ ದ ಸಿಟಿ ಈಸ್ ಕವರ್ಡ್ ವಿತ್ ಗ್ರೀನ್. ನಮ್ಮ ದೇಶದಲ್ಲಿ ಎಲ್ಲಿದೆ ಸ್ವಾಮಿ? ಏನಿಲ್ಲ, ಬರೀ ಕಾಂಕ್ರೀಟ್ ಫಾರೆಸ್ಟಾಗಿ ಕೂತಿದೆ. ದಯವಿಟ್ಟು ಇದನ್ನು ಎಚ್ಚರಿಂದ ನನಗೆ ತಲುಪಿಸಿ, ಇದನ್ನು ಎಲ್ಲರಿಗೂ ತಲುಪಿಸಿ. ನಮ್ಮ ಬುದ್ಧಿಜೀವಿಗಳು, ಈ ಸ್ಪಿರಿಚುವಲ್ ಬಿಸ್ನೆಸ್ ಮ್ಯಾನ್ಗಳಿಗೆ ತಲುಪಿಸಿ. ಅವರು ಬಂದು ಸಮಾಜದ ಪರವಾಗಿ ಒಂದಷ್ಟು ಕೆಲಸಗಳನ್ನ ಮಾಡಲಿ, ರಾಜಕೀಯ ವ್ಯಕ್ತಿಗಳಿಗೆ ಬುದ್ಧಿ ಹೇಳಲಿ, ಒಂದು ಪ್ರಕೃತಿಯನ್ನು ಉಳಿಸ್ಕೊಳ್ಳೋಕ್ಕೆ ನಾವೊಂದು ಶತಪ್ರಯತ್ನವನ್ನು ಮಾಡೋಣ ಅಂತ ನಾನು ನಮಸ್ಕಾರ ಮಾಡಿ ಕಳಕಳಿಯಾಗಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.